ಹೇಳ್ತೀನಿ ಕಣೆ, ಎಲ್ಲ ಹೇಳ್ಬಿಡ್ತೀನಿ. ನಿನ್ನ ಜಾತಕದಲ್ಲಿ ದೋಷ ಇಲ್ಲ ಕಣೆ. ಏನಂತ ಇನ್ನೊಂದ್ಸಲ ಹೇಳಪ್ಪ. ಹೌದು ಕಣೆ, ನಿನ್ ಜಾತಕದಲ್ಲಿ ದೋಷ ಇಲ್ಲ. ಹೌದೇನಪ್ಪ, ನೀನ್ ನಿಜ ಹೇಳ್ತಿದ್ವಿ ತಾನೆ? ನನ್ ಜಾತಕದಲ್ಲಿ ನಿಜ ದೋಷ ಇಲ್ಲ ತಾನೆ? ಇಲ್ಲ ಮಗಳೇ. ಅಪ್ಪ ಅಪ್ಪ ಪ್ಲೀಸ್, ಇನ್ನು ಒಂದೇ ಒಂದ್ಸಲ ಹೇಳಪ್ಪ, ನನ್ ಜಾತಕದಲ್ಲಿ ದೋಷ ಇಲ್ಲ ಅಂತ ಹೇಳಪ್ಪ. ಇಲ್ಲ ಇಲ್ಲ ಇಲ್ಲ, ನನ್ನ ಮಗಳು ಮಧುರ ಜಾತಕದಲ್ಲಿ ಯಾವ ದೋಷ ಇಲ್ಲ. ದೋಷ ಮುಕ್ತ ಜೀವ ಕಣೆ ಇದು. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನಪ್ಪ. ನಾನು ಸಾಹೇಬ್ರಿಗೆ ಅಪಶಕ್ನ ಅಲ್ಲ, ಅವ್ರಿಗೆ ನನ್ನಿಂದ ಕೆಟ್ಟದಾಗಲ್ಲಪ್ಪ. ಹೌದಮ್ಮ, ನಿನ್ನಿಂದ ಈ ಮನೆಗೆ ಯಾವ ಕೆಡಕು ಉಂಟಾಗಲ್ಲ. ನೀನು ಈ ಮನೆಗೆ ಅದೃಷ್ಟ ದೇವತೆ ಕಣೆ. ಹಾಗಾದ್ರೆ ಗುರುಗಳು ಸಪ್ರೇಟಾಗಿ ಕರ್ಕೊಂಡು ಹೋಗಿ ಹೇಳಿದ್ದೇನು? ಗುಟ್ಟಾಗಿ ಹೇಳೋ ವಿಚಾರ ಅಂಥದ್ದೇನಪ್ಪ? ಮಗು ಆಗ್ಬೇಕಾಗಿರೋದು ಮೇಘನಾಗಲ್ಲ, ಮಧುರಾಗಿ. ಈ ಮನೆಯಲ್ಲಿ ಮಗು ಅಂತ ಆದ್ರೆ ಆ ಮಗು ಮಧುರಾ ಹೊಟ್ಟೆಯಲ್ಲೇ ಹುಟ್ಟಬೇಕು. ಮೇಘನ ಜಾತಕದಲ್ಲಿ ದೋಷ ಇರೋದ್ರಿಂದ ಸದ್ಯಕ್ಕೆ ಮಗು ಆಗಲ್ಲ. ಅಪ್ಪ ಅಪ್ಪ, ಯಾಕಪ್ಪ ಟೆನ್ಷನ್ ಆದೆ? ಅದು ಅದು ಏನೂ ಇಲ್ಲ ಕಣೆ. ಮತ್ತೇನಾದ್ರೂ? ನನ್ ಕಡೆ ತಿರುಗು. ಒಂದು ಲೋಟ ಕಾಫಿ ಮಾಡ್ಕೊಂಬಾರೆ. ವಿಷಯ ಮುಚ್ಚಿಡ್ತಾ ಇದ್ಯಾ? ವಿಷಯ ಏನಾದ್ರು ಇದ್ರೆ ಅಲ್ವೇನೆ ಮುಚ್ಚೋಡೋದಕ್ಕೆ? ಹಾಗಂತ ನನ್ನ ಮುಖ ನೋಡ್ಕೊಂಡು ಹೇಳು. ಮಧುರ, ತುಂಬ ತಲೆ ನೋಯ್ತಾ ಇದೆ, ಒಂದು ಲೋಟ ಕಾಫಿ ಮಾಡ್ಕೊಂಬಾರೆ. ಏನ್ ವಿಷಯ ಮುಚ್ಚಿಟ್ರೆ ನನ್ನ ಹೃದಯ ಬಡ್ತ ಜಾಸ್ತಿ ಆಗ್ತಿದ್ಯಪ್ಪ. ಅದೇನು ಅಂತ ಹೇಳು. ತಿರುಗಪ್ಪ, ಹೇಳು. ಏನ್ ಹೇಳಿದ್ರು ಹೇಳಪ್ಪ. ಅಕ್ಕ ಇದನ್ನ ಖಂಡಿತವಾಗ್ಲೂ ಸಹಿಸಲ್ಲಪ್ಪ. ಈ ಮನೇಲಿ ಮಗು ಅಂತ ಆದ್ರೆ ಅದು ಮೇಘನ ಅಕ್ಕಂಗ್ ಮಾತ್ರ. ಅಕಸ್ಮಾತ್ ನಾನೇನಾದ್ರೂ ಮಗು ಮಾಡ್ಕೊಂಡ್ರೆ ಅಕ್ಕನ ಪ್ರಾಣ ಕೂತು ಬರುತ್ತಪ್ಪ. ಇಲ್ಲ, ನಾನು ಮಗು ಹೆತ್ತು ಅಕ್ಕನ ಪ್ರಾಣ ತಗೊಳೋದಕ್ಕೆ ನಂಗಿಷ್ಟ ಇಲ್ಲ. ಏನೇ ಹೀಗನ್ಬಿಟ್ಟೆ? ಈ ಮನೆಯವರು ನಿನ್ನ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದಾರೆ. ಈ ಮನೆ ವಂಶನ ಬೆಳೆಸೋದು ನೀನೇ ಅಂತ ತಿಳ್ಕೊಂಡಿದ್ದಾರೆ. ನೀನೇ ಹೀಗಂದ್ರೆ ಈ ಮನೆಯವ್ರಿಗೆಲ್ಲ ನಿರಾಸೆ ಆಗಲ್ವೇನೆ? ಇಲ್ಲಪ್ಪ, ಯಾರು ಏನೇ ಹೇಳಿದ್ರು ನಾನು ಇದಕ್ಕೆ ಒಪ್ಪೋದಿಲ್ಲ. ದಯವಿಟ್ಟು ನಂಗೆ ಫೋರ್ಸ್ ಮಾಡಬೇಡ. ಮಧುರ, ಇದು ನಿನ್ನ ಜವಾಬ್ದಾರಿ ಕಣೆ. ಎಲ್ಲರ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ಬೇಗ ನಿನಗೆ ಮಗು ಆಗಲ್ಲ, ನೀನು ಮಗು ಮಾಡ್ಕೊಳ್ಳಲ್ಲ ಅಂದ್ರೆ ಈ ಮನೆಯ ವಂಶದ ಗತಿ ಏನೇ? ದೇವ್ ಸಾಹೇಬ್ರಿಗೆ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತೇನೆ? ಅಪ್ಪ, ಹಾಗಾದ್ರೆ
ನಾನು ನಮ್ಮ ಊರಿಗೆ ಹೋಗ್ಬಿಡೋಣ. ಹಾ, ನಾನೇನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದೀಯಲ್ಲೇ. ನೀನ್ ಏನೇ ಹೇಳಿದ್ರು ಅಷ್ಟೇ, ಇದಕ್ ನನ್ ಮನ್ಸು ಒಪ್ತಾ ಇಲ್ಲ. ಒಪ್ತಿಲ್ಲಪ್ಪ. ನೋಡು, ನೀನ್ ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡು. ನಾನ್ ನಿನ್ ಕಣ್ಮುಂದೆ ಇಲ್ಲ ಅಂದ್ರೆ ಎಲ್ರೂ ಸುಖವಾಗಿರ್ತಾರೆ. ನಾನು ಈ ಮನೆ ಬಿಟ್ಟು ಹೋದ್ರೆ ನಿಮ್ ಮನೆ ಗ್ರಹಗತಿಗಳೆಲ್ಲ ಸರಿ ಹೋಗ್ಬಿಡುತ್ತೆ. ಆಗ ಅಕ್ಕನ ದೋಷನೂ ಪರಿಹಾರ ಆಗಿ ಅವಳಿಗೊಂದು ಮಗು ಅಂತ ಆಗುತ್ತೆ. ಹಾ, ಕರ್ಕೊಂಡು ಹೋಗಪ್ಪ ಪ್ಲೀಸ್. ನನ್ ಊರಿಗೆ ಕರ್ಕೊಂಡು ಹೋಗು. ನಿಮ್ಮ ಅಕ್ಕನಿಗೆ ಮಗು ಆಗುತ್ತೋ ಬಿಡುತ್ತೋ ಅದಲ್ಲ ಕಣೆ ಪ್ರಶ್ನೆ. ಈ ಮನೆ ಶ್ರೇಯಸ್ಸಿಗೆ ನಿನಗೊಂದು ಮಗು ಆಗ್ಬೇಕು ಅಷ್ಟೇ. ಪ್ಲೀಸ್ ಅಪ್ಪ, ನನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡು. ನನಗೆ ಇರಲ್ಲ. ನನ್ನ ಅದೃಷ್ಟದಿಂದ ಅಕ್ಕ ದುರದೃಷ್ಟ ಅಂತ ಅನ್ಸ್ಕೊಳ್ಳೋದು ಯಾವ ನ್ಯಾಯ ಹೇಳು? ಅಯ್ಯೋ, ಅದು ವಿಧಿ ಲಿಖಿತ ಕಣೆ. ಇರ್ಬೋದು, ಆದ್ರೆ ನನ್ಗೂ ಮನಸ್ಸಾಕ್ಷಿ ಅಂತ ಇರುತ್ತಲ್ವಪ್ಪ. ನಾನು ಈ ತಾಳಿ ಕಟ್ಟಿಸ್ಕೊಂಡ್ರು ಇದೇ ಮನೇಲಿ ಯಾಕಿದ್ದೀನಿ ಹೇಳು? ಅಕ್ಕ ಇದ್ದಾಳೆ ಅಂತ. ಹಾಗೊಂದ್ ವೇಳೆ ಅವಳಿ ಮನೆಯಿಂದ ಹೋಗಿ ನಾನು ಇದೇ ಮನೇಲಿ ಇರ್ಬೇಕು ಅಂತ ಏನಾದ್ರೂ ಆದ್ರೆ ನನಗೆ ಖಂಡಿತವಾಗ್ಲಿ ಮನೇಲಿ ಇರಲ್ಲ. ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ. ಅಂಥದ್ರಲ್ಲಿ ಇದು ಒಂದು ಹೆಣ್ಣಿನ ತಾಯಿ ತಂದೆ ಪ್ರಶ್ನೆ. ಅವಳಿಗಿಂತ ಮೊದಲು ನಾನು ಮಗು ಹೆತ್ತು ಹೇಗಪ್ಪ ಈ ಮನೇಲಿರಕ್ಕಾಗುತ್ತೆ? ಅವಳು ದಿನೇ ದಿನೇ ಕುಗ್ಗೋಗ್ತಾಳೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ. ಅವಳ ಆ ರೀತಿಲಿ ನೋಡೋದು ನನ್ಗೆ ಇಷ್ಟ ಇಲ್ಲ ಅಪ್ಪ. ಪ್ಲೀಸ್, ನಿನ್ ಕೈ ಮುಗಿತೆ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ನನಗೆ ಕಾಲು ಬೇಕಾದ್ರೆ ಮುಗಿತೀನಿ, ಪ್ಲೀಸ್ ಅರ್ಥ ಮಾಡ್ಕೊ. ಅಪ್ಪ, ನೀನ್ ಅಕ್ಕ ಬದುಕಿರೋದು ಇಷ್ಟ ಇಲ್ವಾ? ನಿಜವಾಗ್ಲೂ ನೀನು ಅವಳಿಗೆ ಬಯಸೋದಾದ್ರೆ ಪ್ಲೀಸ್ ಇದು ಒಪ್ಕೋ. ಅರ್ಥ ಮಾಡ್ಕೊ ನೀನು. ನೀನು ನನ್ನ ಮಗಳೇ ಕಣೆ. ಅಪ್ಪ, ನಾನು ಮಗು ಆಗಲ್ಲ ಅಂತಾದ್ರೆ ನನ್ನ ಜೀವನ ಏನು ಹಾಳಾಗಲ್ಲ, ತುಂಬಾ ಚೆನ್ನಾಗಿರ್ತೀನಿ. ಆದ್ರೆ ಅಕ್ಕ ಅವಳಿಗೆ ಮನೆಗೆ ತುಂಬಾ ಹೊಂದ್ಕೊಂಡಿದ್ದಾಳೆ. ಅವಳು ಬೇರೆ ಕಡೆ ಹೋಗಿ ಜೀವನ ಮಾಡಕ್ ಆಗಲ್ಲಪ್ಪ. ಅರ್ಥ ಮಾಡ್ಕೋ ಪ್ಲೀಸ್. ಹಳೆ ನರಸಿಂಹ, ಎಂತ ಸಂದಿಗ್ಧ ಪರಿಸ್ಥಿತಿಲಿ ತಂದು ನಿಲ್ಸಿದ್ಯಪ್ಪ ನಿನ್ನನ್ನ. ನೀನು ಈ ಮನೆಯಿಂದ ಹೋಗ್ತೀನಿ ಹೋಗ್ತೀನಿ ಅಂತಂದ್ರೆ ಯಾರು ಕಳಿಸ್ಕೊಡಲ್ಲ ಕಣೆ ನಿನ್ಗೆ. ನಾನು ಹೇಗೆ ಕರ್ಕೊಂಡು ಹೋಗ್ಲಿ ನಿನ್ನ? ಅಪ್ಪ, ನಿಂಗೆ ಹುಷಾರಿಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ನನ್ನ ಜೊತೆ ಇರ್ಸ್ಕೋತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಪ್ಪ. ನಾನು ಇದೇ ಮನೇಲಿ ಏನಾದ್ರೂ ಇದ್ರೆ ಅಕ್ಕ ಜೀವನ ಸಂಪೂರ್ಣವಾಗಿ ಹಾಳಾಗ್ಬಿಡತ್ತೆ. ಪ್ಲೀಸ್ ಕರ್ಕೊಂಡು ಹೋಗ್ಬಿಡಪ್ಪ. ಹಾಗಾದ್ರೆ ಈ ತಾಳಿ ಹೇಗಾದ್ರೂ ಮಾಡಿ ನಾನು ಕಾಪಾಡ್ಕೋತೀನಪ್ಪ. ಇರುತ್ತೆ ಅಪ್ಪ. ನಾವಿಲ್ಲಿಂದ ಹೊರಟ್ಬಿಡೋಣ ಬಾ. ನಾನು ಜಯಮ್ಮನವ್ರ ಹತ್ರ ಮಾತಾಡ್ತೀನಿ. ಅಪ್ಪ, ನಾನು ಅವ್ರ ಹತ್ರ ಮಾತಾಡ್ಬೇಕು. ನಡೆಯಪ್ಪ, ಹೋಗಿ ಮಾತಾಡೋಣ. ಸರಿ ಬಾ. ಈ ಮನೆ ಶ್ರೇಯಸ್ ಹೆಚ್ಚು ಮಾಡೋ ಮಗುನ ಹೆರೋಕೆ ಮೇಘನ ಬೇಕಾ, ಇಲ್ಲ ದೋಷ ತುಂಬಿಕೊಂಡಿರೋ ಮಧುರಾನೇ ಬೇಕಾ ಅಂತ? ಯಾಕೆ ಸುಮ್ಮನೆ ಆಗ್ಬಿಟ್ಟೆ ವಿಕ್ರಮ್? ನಿನ್ ತೀರ್ಮಾನ ಹೇಳಪ್ಪ.